ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ಗೆ ಐತಿಹಾಸಿಕ ಗೆಲುವಿದು. ಇತಿಹಾಸ ಸೃಷ್ಟಿ ಮಾಡಿದೆ ಕಾಂಗ್ರೆಸ್. ಅತಿ ಹೆಚ್ಚಿನ ಅಂತರದ ಜಯ ಇದು. HY ಮೀಟಿಗೂ ಬಂದಿರಲ್ಲ ಅವ್ರ ತಂದೆಯವರಿಗೆ. ನೋಡಿ, ಬರೀ ಅವ್ರಿಗೆ 5,000 8,000 ಲೀಡ್ ಬರ್ತಾ ಇತ್ತು. ಈಗ ನೋಡಿ, ಬರೋಬ್ಬರಿ 22,867 ಮತಗಳ ಅಂತರ. ಇದು ದಾಖಲೆ ಮುರಿದಿದ್ದಾರೆ. ಕೊನೆಗೆ ವರ್ಕೌಟ್ ಆಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ಪ್ಲಾನ್ ನೋಡಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. 2 ತಿಂಗಳು ಕ್ಷೇತ್ರದಲ್ಲಿ ಠಿಕಾಣಿ ಹೂಡಿದ್ರು ಸತೀಶ್ ಜಾರಕಿಹೊಳಿ. ಮಾಸ್ಟರ್ ಮೈಂಡ್. ಬೆಳಗಾವಿಯಿಂದ 400 ಜನರನ್ನು ಕರೆತಂದು ತಂಡ ಕಟ್ಟಿದ್ರು. ಅವ್ರ ಮಗ ರಾಹುಲ್ ಕೂಡ ಜೊತೆಗಿದ್ರು. ಪ್ರತಿ ಹಳ್ಳಿಯಲ್ಲೂ ಯುವಕರ ತಂಡ ಪ್ರಚಾರ ಮಾಡ್ತು. ಸೋಷಿಯಲ್ ಮೀಡಿಯಾ ಕೂಡ ಬಹಳ ಹ್ಯಾಂಡಲ್ ಮಾಡಿದ್ರು. ಪ್ರತಿ ಮನೆಗೆ ಹೋದ್ರು. ಗ್ಯಾರಂಟಿಗಳನ್ನು ಜನರ ಮುಂದೆ ಇಟ್ಟರು. ಶಿಗ್ಗಾವಿ ಸ್ಟ್ರಾಟಜಿ ವರ್ಕೌಟ್ ಆಗಿತ್ತು. ಅದು ಇಲ್ಲೂ ಕೂಡ ವರ್ಕೌಟ್ ಆಗಿದೆ. ಬಿಜೆಪಿ ಮಖಾಡೆ ಮಲಗಿದೆ ಇಲ್ಲಿ ಜಾರಕಿಹೊಳಿ ರಣತಂತ್ರಕ್ಕೆ. ಕಾಂಗ್ರೆಸ್ ಕಾರ್ಯಕರ್ತರು ಭರ್ಜರಿ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಮಾಸ್ಟರ್ ಮೈಂಡ್ ಈ ಗೆಲುವಿನ ಹಿಂದೆ ಕೆಲಸ ಮಾಡಿದೆ ಅನ್ನೋದು ಬಹಳ ಸ್ಪಷ್ಟ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ ಉಮೇಶ್ ಮೇಟಿ ಅವರನ್ನ ಮಾತಾಡಿಸಿದ್ದಾರೆ. ನೋಡೋಣ ಏನು ಹೇಳಿದ್ದಾರೆ. ಉಪಚುನಾವಣೆಯಲ್ಲಿ ಈಗಾಗಲೇ ಉಮೇಶ್ ಮೇಟಿ ಅವರು 22,000 ಅಂತರಗಳಿಂದ ಗೆಲುವನ್ನು ಸಾಧಿಸುವಂಥದ್ದು, ಅದರಲ್ಲಿಯೂ 1ನೇ ಸುತ್ತಿನಿಂದ 10,000 ಮತಗಳಿಂದ ಲೀಡ್ ಕೂಡ ಬಂದಿರುವಂಥದ್ದು. ಸದ್ಯ ನಮ್ಮ ಜೊತೆ ಉಮೇಶ್ ಮೇಟಿ ಅವರಿದ್ದಾರೆ, ಅವರನ್ನು ಮಾತಾಡಿಸ್ತೇನೆ. ಸರ್ ನಮಸ್ತೆ. ಈಗಾಗಲೇ ಪ್ರಥಮ ಸುತ್ತಿನಿಂದ 10,000 ಅಂತರಗಳಿಂದ ಮುನ್ನಡೆ ಸಾಧಿಸಿದ್ರಿ, ಏನು ಅನಿಸ್ತಾ ಇದೆ ಸರ್ ತಮಗೆ? ನಮ್ಮ ಗೆಲುವು ನಮ್ಮ ಕಾರ್ಯಕರ್ತರ ಗೆಲುವು, ನಮ್ಮ ಕ್ಷೇತ್ರದ ಪ್ರತಿಯೊಬ್ಬ ಮತದಾರರ ಗೆಲುವು ಇದು. ನಮ್ಮ ಗೆಲುವು ನಮ್ಮ ಕಾರ್ಯಕರ್ತರು. ನಾನೇ ಇವತ್ತು ಕ್ಯಾಂಡಿಡೇಟ್ ತಿಳ್ಕೊಂಡು ಕೆಲಸ ಮಾಡಿದ್ದಾರೆ ಸರ್. ಇವತ್ತು ತಂದೆ ಇಲ್ಲದೆ ಒಂದು ಎಲೆಕ್ಷನ್ನಲ್ಲಿ ಇವತ್ತು ಗೆಲುವು ಸಾಧಿಸಿದ್ದೀರಿ. ಯಾವ್ಯಾವೆಲ್ಲ ಸವಾಲುಗಳನ್ನು ಎದುರಿಸಿದಿರಿ? ನಮ್ಮ ಕಾರ್ಯಕರ್ತರ ಗೆಲುವಲ್ರಿ. ಎಲ್ಲ ಕಾರ್ಯಕರ್ತರು ನಾನೇ ನಿಂತಿದ್ದೀನಿ ಅಂತ ತಿಳ್ಕೊಂಡಾರ. ನಮ್ಮ ತಂದೆ ಇಲ್ಲ, ನಾವು ಚುನಾವಣೆ ಮಾಡೋದು ಹೇಗೆ ಅಂತ ಮಾಡಿದೆವು. ಆದರೂ ಇವತ್ತು ನಮ್ಮ ತಂದೆ ಇಲ್ಲ ಅಂದ್ರೆ ಅವರೇ ನಿಂತು ನಮ್ಮ ತಂದೆ ಸ್ಥಾನ ನಿಂತು ಎಲ್ಲರೂ ಚುನಾವಣೆ ಮಾಡಿದ್ದಾರೆ. ಸರ್, CM ಸಿದ್ದರಾಮಯ್ಯವರು ತಮ್ಮ ತಂದೆಯ ಒಂದು ಮಕ್ಕಳ ರೀತಿಯನ್ನು ಕೂಡ ನೋಡಿದರು. ಕಳೆದ 6 ದಿನಗಳ ಪರ್ಯಂತರ ಕ್ಷೇತ್ರದಲ್ಲಿ ಬೀಡುಬಿಟ್ಟು ಪ್ರಚಾರದಲ್ಲಿ ತೊಡಗಿದ್ರಿ. ಏನು ಎರಡನೇ ಪ್ರಶ್ನೆ ಇಲ್ಲ, ನಮಗೆ ಎರಡನೇ ಪ್ರಶ್ನೆ ಇಲ್ಲ. ಅದು ಬರೀ ಸಾರಿ ಹಿರಿಯರಿಲ್ಲ ಕೊನೆಯದಾಗಿ ಏನು ಹೇಳಕ್ಕಿರ್ತೀರಿ ಮತದಾರ ಪ್ರಭುಗಳಿಗೆ? ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಹಣೆ ಮುಣಿದು ನಮಸ್ಕರಿಸುತ್ತಾ ಪ್ರತಿಯೊಬ್ಬ ಮತದಾರರಿಗೂ ಹಣೆ ಮುಣಿದು ನಮಸ್ಕರಿಸ್ತಾನೆ. ಬಾಲ್ಗುಡ ಮತಕ್ಷೇತ್ರದ ಇವತ್ತು ತಾವು ಗ್ರಾಮೀಣ ಮಟ್ಟದಲ್ಲಿ ಪ್ರಚಾರ ಮಾಡಿದ್ರಿ. CM ಪುತ್ರರ ಜೊತೆ ಕೂಡ ಕಳೆದ 8-15 ದಿನಗಳಿಂದ ಅವರ ಜೊತೆನೇ ಇದ್ರಿ. ಏನು ಹೇಳ್ತಾರೆ? ನಮ್ಮ ಕುಟುಂಬದ ಮತ್ತು ನಮ್ಮ ಪಕ್ಷದ ವತಿಯಿಂದ ಎಲ್ಲರಿಗೂ ನಾವು ಮನೆಗೂ ಹಣೆ ಮನೆದು ಧನ್ಯವಾದಗಳು ಹೇಳ್ತೀವಿ. ಪ್ರತಿ ಬಾರಿ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಇದು ಸಾಕಷ್ಟು ಏನು ಮತದಾರ ಪ್ರಭುಗಳು ನಿಮಗೆ ಒಲವನ್ನು ತೋರಿಸಿದ್ರು. ಈಗ ಗ್ರಾಮೀಣ ಮಟ್ಟ ನಗರ ಮಟ್ಟದಲ್ಲಿ ಕೂಡ ನಿಮ್ಮದೇ ಒಂದು ಗೆಲುವಾಗಿದೆ. ಏನು ಹೇಳಕ್ಕೆ? ಒಳ್ಳೆ ಗೆಲುವು ಕೊಟ್ಟಿದ್ದಾರೆ ಕಾರ್ಯಕರ್ತರಿಗೆ ಮತ್ತು ನಮ್ಮ ಮತದಾರರಿಗೆ ಧನ್ಯವಾದಗಳು. ತಂದೆ ಇಲ್ಲದೆ ಈ ಚುನಾವಣೆಯನ್ನು ಎದುರಿಸಿದ್ದೀರಿ. ತಂದೆ ಇಲ್ಲದ ಒಂದು ಈ ಚುನಾವಣೆ ಗೆಲುವು ಸಿಕ್ಕಿದೆ. ಆ ತಂದೆಯ ಗೆಲುವು ಯಾವ ರೀತಿಯಾಗಿ? ಸರ್, ಇವತ್ತು ನಾವು ಖುಷಿ ಪಡಬೇಕು, ದುಃಖ ಪಡಬೇಕು. ನಮ್ಮ ತಂದೆ ತೀರ್ಕೊಂಡು ಇವತ್ತಿಗೆ 6 ತಿಂಗಳಾಯಿತು. ಇವತ್ತಿಗೆ ನನ್ನ ತಮ್ಮ MLA ಆಗ್ತಾ ಇದ್ದಾರೆ. ಒಂದು ಕಡೆ ದುಃಖನೂ ಇದೆ, ಒಂದು ಕಡೆ ಸಂತೋಷನೂ ಇದೆ. ಈ ನವೆಂಬರ್ದಲ್ಲೇ ತಮ್ಮ ತಂದೆಯವರ ಜೊತೆ ಇದ್ದೀರಿ. ತಂದೆಯವರ ಜೊತೆ ಕಾಲ ಕಳೆದಿದ್ದವರು ತಾವು ಕೂಡ. ಈಗೇನು ಹೇಳಿ? ಅದೇ ಹೇಳ್ತೀನಿ ಸರ್, ಒಂದು ಕಡೆ ದುಃಖ ಇದೆ, ಒಂದು ಕಡೆ ಸಂತೋಷ ಇದೆ. ಉಮೇಶ್ ಮೇಟಿ ಅವರ ಸಹೋದರರಾಗಿರ್ತಕ್ಕಂಥ ಏನು ಬಾಯಕ್ಕ ಮೇಟಿ ಅವರು ತಮ್ಮ ಸಂಭ್ರಮವನ್ನು, ಒಂದು ಕಡೆ ದುಃಖದ ಜೊತೆಗೆ ಸಂಭ್ರಮವನ್ನು ಕೂಡ ಆಗಿದೆ ಅಂತಲೇ ಹೇಳಬೇಕಾಗತ್ತೆ.